ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹ್ಯಾಪಿ ಹೋಮ್ ಮೇಕರ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಒಂದೇ ಒಂದು ಪಿನ್ನನ್ನು ಬಳಸಿ ಈ ಥರ ಹೆವಿ ಇರುವಂಥ ಫ್ಯಾನ್ಸಿ ಸೀರೆನ ಹೇಗೆ ಉಟ್ಕೊಳ್ಬಹುದು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಲಿದೆ. ಆಗ್ತಾ ಇಲ್ವಾ? ನಿಜವಾಗ್ಲೂ ಒಂದೇ ಒಂದು ಪಿನ್ನನ್ನು ಬಳಸಿ ನಾನು ಈ ಸೀರೆನ ಉಟ್ಕೊಂಡಿದ್ದೀನಿ. ಸೊ ತುಂಬ ಈಸಿಯಾಗಿ ಈ ಒಂದು ಮೆಥಡನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಯಾಕಂತಂದರೆ ಈ ಥರ ಸೀರೆಗಳು ತುಂಬ ಡೆಲಿಕೇಟ್ ಆಗಿರುತ್ತಲ್ವ, ತುಂಬ ಪಿನ್ನನ್ನು ಯೂಸ್ ಮಾಡೋದ್ರಿಂದ ಸೀರೆ ಹಾಳಾಗುತ್ತೆ. ಹಾಗಾಗಿ ಒಂದೇ ಒಂದು ಪಿನ್ನನ್ನು ಯೂಸ್ ಮಾಡಿ ಈ ಕಂಪ್ಲೀಟ್ ಆಗಿ ಈ ಸೀರೆ ಡ್ರಾಪನ್ನು ಹೇಗೆ ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ. ಹಾಗಾದರೆ ಬನ್ನಿ, ಲೇಟ್ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗಾದರೆ ಒಂದೇ ಒಂದು ಪಿನ್ ಬಳಸಿ ಸೀರೆ ಉಡ್ಲಿಕ್ಕೆ ನೀವು ರೆಡಿನಾ? ನಾನು ರೆಡಿ. ಸೊ ತುಂಬ ಈಸಿಯಾದ ಮೆಥಡ್ ಇದು. ಅದ್ರ ಜೊತೆಗೆ ಒಂದಿಷ್ಟು ಟ್ರಿಕ್ಸನ್ನು ಹೇಳ್ತೀನಿ, ಅದು ನಿಮಗೆ ಖಂಡಿತವಾಗಿ ಯೂಸ್ ಆಗುತ್ತೆ. ಸರಿನಾ? ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟಿಗೆ ನೋಡಿ, ಇಂಥ ಸೀರೆಗಳನ್ನು ಉಡುವಾಗ ನಾವು ಇಂಥ ಸೀರೆ ಇರಲಿ ಅಥವಾ ಯಾವುದೇ ಸೀರೆ ಇರಲಿ, ಸೀರೆ ನೋಡುವಾಗ ಲಂಗದ ಬಗ್ಗೆ ಒಂದು ಹೇಳ್ಬಿಡ್ತೀನಿ. ನಾನು ಈ ಒಂದು ಟ್ರಿಕ್ಕನ್ನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತೀನಿ, ಯಾಕಂದರೆ ಅದು ಅಷ್ಟೊಂದು ಇಂಪಾರ್ಟೆಂಟ್ ಆಗಿದೆ. ಸೊ ಅದೇನಪ್ಪ ಅಂತ ಅಂದರೆ ನೋಡಿ, ಪ್ರತಿ ಸಲ ನಾವು ಸೀರೆ ಉಡೋಕ್ಕಿಂತ ಮುಂಚೆ ಲಂಗ ಹಾಕ್ಕೊಳ್ತೀವಲ್ವ. ಸೊ ಲಂಗ ಹಾಕ್ಕೊಂಡಾಗ ನೋಡಿ, ಇಲ್ಲಿ ನೆರಿಗೆಗಳನ್ನು ಅಷ್ಟು ನಾವು ಬ್ಯಾಕ್ ಸೈಡಲ್ಲಿ ಹಾಕ್ಬಿಡಬೇಕು. ಸೊ ಫ್ರಂಟಲ್ಲಿ ಯಾವುದೇ ನೆರಿಗೆ ಇರದೆ ಫ್ಲ್ಯಾಟ್ ಆಗಿರಬೇಕು. ಆವಾಗ ನಾವು ಸೀರೆ ಉಟ್ಕೊಂಡಾಗ ಒಂದು ಒಳ್ಳೆಯ ಲುಕ್ ಬರುತ್ತೆ. ನಮ್ಮ ಟಮ್ಮಿ ಹೈಡ್ ಆಗಿರುತ್ತೆ. ಕೆಲವೊಬ್ಬರಿಗೆ ಸ್ವಲ್ಪ ಟಮ್ಮಿ ಇರುತ್ತಲ್ವಾ, ಸೊ ಇಲ್ಲಿ ಮತ್ತೆ ನಮ್ಮ ಲಂಗದ ನೆರಿಗೆ, ಅದ್ರ ಮೇಲೆ ಸೀರೆ ನೆರಿಗೆ ಬಂದೆ ಅದು ಇನ್ನೂ ಇಷ್ಟು ದಪ್ಪ ಕಾಣುತ್ತೆ. ಹಾಗಾಗಿ ಈ ಥರ ಲಂಗದ ನೆರಿಗೆ ಏನಿದೆ ಅದನ್ನು ಆದಷ್ಟು ಬ್ಯಾಕ್ ಸೈಡ್ ಹಾಕಿದರೆ ಸೊ ಲುಕ್ ತುಂಬ ಚೆನ್ನಾಗಿ ಬರುತ್ತೆ. ಓಕೆನಾ? ಸೊ ಇದೊಂದು ಟ್ರಿಕ್ ಯಾವಾಗಲೂ ಸೀರೆ ಉಡುವಾಗ ಫಸ್ಟು ನೀವು ನೆನ್ಪಿಟ್ಕೋಬೇಕು. ಸರಿನಾ? ಸೊ ಸ್ಟಾರ್ಟಿಂಗಲ್ಲಿ ನೋಡಿ, ಇವಾಗ ಸೀರೆನ ಟಕ್ಕಿನ್ ಮಾಡ್ಕೋಬೇಕು. ಬಿಗಿನರ್ಸ್ಗೆ ಒಂದು ಹೆದರಿಕೆ ಇರುತ್ತೆ. ಏನಪ್ಪ ಅಂತ ಅಂದರೆ ಸೀರೆ ಎಲ್ಲಾದರೂ ಜಾರು ಬೀಳುತ್ತಾ, ಉಟ್ಕೊಂಡಾಗ ಕಾಲಿಗೆ ಬಂದುಬಿಡುತ್ತಾ ಅನ್ನುವಂಥದ್ದು. ಸೊ ಮೊದಲನೇ ಪದರ ಏನಿದೆ ಅದನ್ನು ಆದಷ್ಟು ಕೇರ್ಫುಲ್ಲಾಗಿ ನಾವು ಹಾಕ್ಕೋಬೇಕಾಗತ್ತೆ. ಯಾಕಂದರೆ ಇದು ತುಂಬ ಉದ್ದ ಆದರೆ ಕಾಲಿಗೆ ಸಿಕ್ಕಿ ಹಾಕ್ಕೊಳ್ಳುವಂಥ ಚಾನ್ಸಸ್ ತುಂಬ ಇರುತ್ತೆ ಅಲ್ವಾ. ಸೊ ಅಪರೂಪಕ್ಕೆಲ್ಲ ತುಂಬ ಜನ ಸೀರೆ ಉಡ್ತಾರೆ, ಅವರಿಗೆಲ್ಲ ಸ್ವಲ್ಪ ರಗಳೆ ಆಗುತ್ತೆ. ಯಾವಾಗಲೂ ಉಡೋರಿಗೆ ಅದೆಲ್ಲ ಸಮಸ್ಯೆ ಇಲ್ಲ, ಆದರೆ ಅಪರೂಪಕ್ಕೆ ಉಡೋರಿಗೆ ಅದೊಂದು ದೊಡ್ಡ ಸಮಸ್ಯೆ. ಹಾಗಾಗಿ ಫಸ್ಟ್ ರೌಂಡ್ ಏನಿದೆ ಅದನ್ನು ಸ್ವಲ್ಪ ನಾವು ಶಾರ್ಟಾಗಿ ಕಾಲಿನ ಮೇಲೆ ಬರುವ ಹಾಗೆ ತೊಗೋಬೇಕು. ಅದಕ್ಕಿಂತ ಮುಂಚೆ ನೋಡಿ, ಇಲ್ಲಿ ಸ್ಟಾರ್ಟಿಂಗಲ್ಲಿ ನಾನು ಒಂದು ಹೀಗೆ ಚಿಕ್ಕದಾದಂತಹ ಗಂಟು, ಒಂದು ನಾಟನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ, ಹೀಗೆ. ಓಕೆ, ಈ ಥರ ಒಂದು ಗಂಟನ್ನು ಹಾಕ್ಕೊಂಡ್ಬಿಟ್ಟು ನಾವು ಇಲ್ಲಿ ಟಕ್ಕಿನ್ ಮಾಡಿಕೊಂಡ್ರೆ ಇದರಿಂದ ಎರಡು ಬೆನಿಫಿಟ್ ಇದೆ. ಏನಂತಂದರೆ ಫಸ್ಟ್ ಒನ್, ಈ ಥರ ನಾಟ್ ಹಾಕೋದ್ರಿಂದ ಇಲ್ಲಿ ಸ್ವಲ್ಪ ಸೀರೆ ಶಾರ್ಟ್ ಆಗುತ್ತೆ ಅಲ್ವಾ. ಹಾಗಾಗಿ ಕಾಲು ಮೇಲೆ ಬರೋದ್ರಿಂದ ಕಾಲಿಗೆ ಉದ್ದ ಆಗುತ್ತೆ, ಸಿಕ್ಕಾಕೊಳ್ಳುತ್ತೆ ಅನ್ನುವಂಥ ಹೆದರಿಕೆ ಇರಲ್ಲ. ಸೊ ಬಿಗಿನರ್ಸಿಗೆ ಇದು ತುಂಬ ಯೂಸ್ ಆಗುತ್ತೆ. ನೋಡಿ, ಈ ಥರ ನಾಟ್ ಹಾಕ್ಕೊಂಡ್ಬಿಟ್ಟು ಇಲ್ಲಿ ಫಸ್ಟ್ ರೌಂಡಿಗೆ ಟಕ್ಕಿನ್ ಮಾಡ್ಕೊಳ್ಳಿ. ಓಕೆನಾ? ಫಸ್ಟ್ ರೌಂಡು ಆದಷ್ಟು ಕಾಲಿನ ಮೇಲೇ ಇಲ್ಲಿ ಕಾಲು ಕಾಣಿಸ್ದೇ ಇರೋ ಹಾಗೆ ಉಡೋದು ಬೇಡ. ಸೊ ನೆಕ್ಸ್ಟ್ ರೌಂಡ್ ಏನಿದೆ ನಾವು ಕಾಲು ಕಾಣದೇ ಇರೋ ಹಾಗೆ ಉಡಬೇಕು. ಸೊ ನೋಡಿ, ಈಗ ಹೀಗೆ ಬ್ಯಾಕ್ ಸೈಡಲ್ಲೆಲ್ಲ ಟಕ್ಕಿನ್ ಮಾಡುವಾಗ ಕಾಲು ಕಾಣಿಸ್ಬಾರ್ದು. ಓಕೆನಾ? ತುಂಬ ಉದ್ದನೂ ಅಲ್ಲ, ತುಂಬ ಗಿಡ್ಡನೂ ಅಲ್ಲ, ಆ ಥರ ಮಾಡಿ ನೋಡಿಬಿಟ್ಟು ಉಡಬೇಕು. ಕಾಲು ಕಾಣಿಸ್ಬಾರ್ದು ಮತ್ತು ನೆಲದ ಮೇಲೆ ಹೀಗೆ ಹರಡಬಾರ್ದು. ಆ ಥರ ಮಾಡಿ ನಾವು ಬ್ಯಾಕ್ ಸೈಡಲ್ಲಿ ನೀಟಾಗಿ ಟಕ್ಕಿನ್ ಮಾಡ್ಕೋಬೇಕು. ಓಕೆನಾ? ನೋಡಿ, ಸೊ ಇದು ಫಸ್ಟ್ ರೌಂಡ್. ಓಕೆ, ಫಸ್ಟ್ ರೌಂಡ್ ಹೇಗಂತ ಗೊತ್ತಾಯ್ತಲ್ವಾ? ಓಕೆ, ಕನ್ಫರ್ಮ್. ಸೊ ನೆಕ್ಸ್ಟ್ ರೌಂಡಿಗೆ ಹೋಗ್ಲಾ? ಸೊ ನೋಡಿ, ಸೆಕೆಂಡ್ ರೌಂಡು. ಇವಾಗ ಇದು ಸೆರಗಿನ ಭಾಗ ಅಲ್ವಾ. ಸೊ ನೋಡಿ, ಇದು ರೈಟ್ ಸೈಡು, ಇದು ಲೆಫ್ಟು. ಇವಾಗ ಲೆಫ್ಟಿಂದ ಹೀಗೆ ತೊಗೊಂಡ್ಬಿಟ್ಟು ನಾನು, ಓಕೆ, ರೈಟ್ ಸೈಡಲ್ಲಿ ಬಂತು ಇದು ಸೆರಗಿನ ಭಾಗ. ಸರಿನಾ? ಇವಾಗ ನೋಡಿ, ಮತ್ತೆ ಈ ಒಂದಿಷ್ಟು ಸೀರೆ ಇದೆ ಅಲ್ವಾ ಇಲ್ಲಿ. ಓಕೆ, ಇದಲ್ಲ, ಮತ್ತಿಷ್ಟು ಸೀರೆ ಇದೆ ಅಲ್ವಾ, ಇದನ್ನು ಹೀಗೆ ಕೆಳಗಡೆ ಬಿಡಬಾರ್ದು. ಸೊ ಬಿಗಿನರ್ಸಿಗೆ ತುಂಬ ಕನ್ಫ್ಯೂಷನ್ ಆಗುತ್ತೆ ಇದನ್ನು ಕೆಳಗಡೆ ಬಿಟ್ಟಾಗ. ಹಾಗಾಗಿ ಇದನ್ನು ನೋಡಿ, ಇಲ್ಲಿ ಒಂದು ಹೀಗೆ ಸುಮ್ಮನೆ ಮೆಜರ್ಮೆಂಟಲ್ಲಿ ಇಲ್ಲಿ ಒಂಥರ ಟಕ್ಕಿನ್ ಮಾಡ್ಕೊಳ್ಳಿ. ಒಂದು ಸಲ ಟಕ್ಕಿನ್ ಮಾಡ್ಕೊಳ್ಳಿ. ಓಕೆನಾ? ಆಮೇಲೆ ನೋಡಿ, ಇಲ್ಲಿ ನಾನು ಸುಮ್ಮನೆ ಹೇಗೆ ರ್ಯಾಂಡಮ್ಲಿ ಈ ಥರ ಮಾಡಿ ಇಲ್ಲಿ ಸೆರಗನ್ನು ಹಾಕ್ತಾಯಿದ್ದೀನಿ. ಸೊ ತುಂಬ ಉದ್ದ ಬಿಡ್ತಾ ಇಲ್ಲ ನಾನು. ಯಾಕಂತ ಅಂದರೆ ಸಿಂಗಲ್ ಪದರನ್ನು ವ್ಯಾರ್ ಮಾಡೋದ್ರಿಂದ, ಸಿಂಗಲ್ ಸೆರಗನ್ನು ಹಾಕೋದ್ರಿಂದ ನಾನು ಇಲ್ಲಿ ತುಂಬ ಉದ್ದ, ಯೂಶ್ವಲಿ ನಾವೇನು ಮಾಡ್ತೀವಿ, ನಮ್ಮ ಮಂಡಿ ಮತ್ತು ಪಾದದ ನಡುವಿನ ಭಾಗಕ್ಕೆ ಬರೋ ಹಾಗೆ ತೊಗೊಳ್ತೀವಲ್ವ, ನಾನು ಅದಕ್ಕಿಂತ ಸ್ವಲ್ಪ ಮೇಲೆ ತೊಗೊಂಡಿದ್ದೀನಿ. ಓಕೆನಾ? ಮಂಡಿಗಿಂತ ಸ್ವಲ್ಪ ಕೆಳಗೆ, ಯೂಶ್ವಲಿ ನಾವು ತೊಗೊಳೋಕ್ಕಿಂತ ಸ್ವಲ್ಪ ಮೇಲೆ. ಓಕೆ, ಇವಾಗ ನೋಡಿ, ಇದನ್ನು ಹೀಗೆ ತೊಗೊಂಡ್ಬಿಟ್ಟು ಇನ್ನೂವರೆಗೂ ಒಂದು ಪಿನ್ನನ್ನು ಯೂಸ್ ಮಾಡಿಲ್ಲ. ಸೊ ನೆಕ್ಸ್ಟು ನೋಡಿ, ಇದನ್ನು ಹೀಗೆ ತೊಗೊಂಡು ಇವಾಗ ನಾವೇನು ಮಾಡ್ತೀವಿ, ನೀವು ನನ್ನ ಬಾಕಿ ವಿಡಿಯೋಸಲ್ಲಿ ನೋಡಿದರೆ ನಾನು ಹೇಳಿರ್ತೀನಿ, ನೋಡಿಲ್ಲ ಅಂತ ಅಂದರೆ ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ.
ಸೊ ನೋಡಿ ಇವಾಗ ನಾನು ಯೂಶ್ವಲಿ ಬೇರೆ ಸೀರೆ ಉಡುವಾಗ ಇಲ್ಲಿ ಕರೆಕ್ಟಾಗಿ ಇದನ್ನು ಹೀಗೆ ಟೈಟಾಗಿ ಎಳೆದ್ಬಿಟ್ಟು ಇಲ್ಲಿ ಒಂದು ಪಿನ್ನನ್ನು ಹಾಕ್ತೀನಿ, ಓಕೆನಾ. ಬಟ್ ಇವತ್ತು ನಾನು ಪಿನ್ ಯೂಸ್ ಮಾಡ್ತಾ ಇಲ್ಲ. ನೋಡಿ ಇಲ್ಲಿ ಪಿನ್ ಹಾಕೋಕ್ಕಿಂತ ಸ್ವಲ್ಪ ಇನ್ನೂ ಮುಂದೆ ತೊಗೊಂಡಿನಿ. ಯೂಶ್ವಲಿ ಪಿನ್ ಇಲ್ಲಿ ಹಾಕ್ತೇವಲ್ವಾ, ಅದಕ್ಕಿಂತ ಸ್ವಲ್ಪ ಒಂದು 2 ಇಂಚಷ್ಟು ಮುಂದೆ. ಓಕೆ, ಈಗ ತೊಗೊಂಡ್ಬಿಟ್ಟು ಇಲ್ಲೂ ಕೂಡ ಒಂದು ನಾಟನ್ನು ಹಾಕ್ತಾಯಿದ್ದೀನಿ ಚಿಕ್ಕದಾಗಿ ನೋಡಿ ಇಲ್ಲಿ. ಓಕೆ, ಈ ಥರ ನಾಟನ್ನು ಹಾಕೊಂಡ್ಬಿಡೋಣ. ನೋಡಿ ಹೀಗೆ. ಓಕೆ, ಈ ಥರ ಚಿಕ್ಕದಾಗಿ ಒಂದು ಗಂಟನ್ನು ಹಾಕ್ಕೊಂಡಿದ್ದೀನಿ, ಓಕೆನಾ. ಇವಾಗ ಈ ಗಂಟನ್ನು ಹೀಗಿಲ್ಲೇ ಬಿಡ್ತಾ ಇದ್ದೀನಿ, ಸರಿನಾ. ಸೊ ನೆಕ್ಸ್ಟು ಈ ಉಳಿದಂಥ ಸೀರೆದು ನೆರಿಗೆ ಮಾಡುವಂಥದ್ದು, ಓಕೆನಾ. ನೆರಿಗೆ ಮಾಡುವಾಗ ಇಲ್ಲಿ ನಾಟ್ ಇದೆ, ಸೊ ಇದರಿಂದ ಇಷ್ಟು ಮುಂದೆ. ಓಕೆ, ಇಲ್ಲಿಂದ ನಾನು ಹೀಗೆ ನೆರಿಗೆನ ತೊಗೊಳ್ತಾ ಇದ್ದೀನಿ, ಓಕೆನಾ. ಸೊ ನೋಡಿ ರೈಟ್ ಸೈಡಲ್ಲಿ ನೆರಿಗೆ ತೆಗೆಯೋದನ್ನು ಹೇಳಿ ಅಂತ ಹೇಳಿದ್ರಿ. ಸೊ ನಾನು ಯೂಶ್ವಲಿ ಯಾವಾಗಲೂ ಲೆಫ್ಟ್ ಸೈಡಲ್ಲಿ ತೊಗೊಳೋದಲ್ವಾ. ಸೊ ನೋಡಿ ಮತ್ತೆ ಇವಾಗಲೂ ಲೆಫ್ಟ್ ತೊಗೊಂಡೆ. ಓಕೆ, ಒಬ್ಬರು ಸಬ್ಸ್ಕ್ರೈಬರ್ ಕೇಳಿದ್ರಿ ಅಲ್ವಾ ಮೇಡಮ್ ನಿಮ್ಮ ಹೆಸರು ನಂಗೆ ಕರೆಕ್ಟಾಗಿ ನೆನಪಿಲ್ಲ, ಸಾರಿ. ಬಟ್ ನೋಡಿ ನಿಮಗೋಸ್ಕರನೇ ಹೇಳ್ತಾ ಇರೋದು, ರೈಟ್ ಸೈಡಿಂದ ತೊಗೊಳ್ತಾ ಇದ್ದೀನಿ. ಇವಾಗ ನೋಡಿ ರೈಟ್ ಸೈಡಲ್ಲಿ ಫಸ್ಟ್ ನೆರಿಗೆ ಹೀಗೆ, ಇದು ಮೆಜರು. ಓಕೆ, ರೈಟ್ ಸೈಡ್ ಇಲ್ಲಿ ತನಕ ಬಂದುಬಿಟ್ಟು ಫಸ್ಟ್ ನೆರಿಗೆ ನೋಡಿ ಆದಷ್ಟು ಇದು ಸ್ವಲ್ಪ ಅಗಲವಾಗಿರಬೇಕು ಫಸ್ಟ್ ನೆರಿಗೆ, ಓಕೆನಾ. ಈ ಥರ. ಆಮೇಲೆ ಸೆಕೆಂಡ್ ಉಳಿದಂಥ ನೆರಿಗೆ ಎಲ್ಲ ಕೂಡ ಆಮೇಲೆ ಸ್ವಲ್ಪ ಚಿಕ್ಕದಾಗಿ ತೆಗಿತಾ ಇದ್ದೀನಿ. ಫಸ್ಟ್ ನೆರಿಗೆ ಮಾತ್ರ ಸ್ವಲ್ಪ ಅಗಲವಾಗಿ ತೆಗಿತಾ ಇದ್ದೀನಿ. ಓಕೆ, ಸೊ ನೋಡಿ ಇಷ್ಟು ನೆರಿಗೆ ಆಯಿತು. ನಮ್ಮ ನಾಟ್ ನೋಡಿ ಇಲ್ಲಿದೆ. ಓಕೆ, ನೆರಿಗೆ ಒಳಗೆ ಬರಲಿಲ್ಲ. ಸೊ ಇವಾಗ ನೋಡಿ ಈ ಎಲ್ಲ ನೆರಿಗೆನ ಕರೆಕ್ಟಾಗಿ ಜೋಡಿಸ್ಕೊಂಡು ಈ ಥರ ಕಾಣಿಸ್ತಾ ಇದೆಯಾ, ಈ ಥರ ಜೋಡಿಸ್ಕೊಂಡು ಇವಾಗ ನಾನಿಲ್ಲಿ ಒಂದು ಓಕೆ ಈ ಥರ ಜೋಡಿಸ್ಕೊಂಡಿದ್ದೀನಿ. ಈ ಗಂಟು ಇಲ್ಲೇ ಇದೆ, ಓಕೆನಾ. ನೆರಿಗೆಗೆ ಒಂದು ಸೀರೆ ಪಿನ್ ಅಂತ ಸಿಗುತ್ತಲ್ವ ನೋಡಿ, ಈ ಥರ ಈ ಸೀರೆ ಪಿನ್ನನ್ನು ಹಾಕ್ತಾಯಿದ್ದೀನಿ. ಪಿನ್ ಹಾಕ್ತಾ ಇಲ್ಲ, ಯಾಕಂದರೆ ಇಂಥ ಸೀರೆಗಳಿಗೆ ಪಿನ್ ಹಾಕೋದ್ರಿಂದ ಸೀರೆ ಬೇಗ ಹಾಳಾಗತ್ತೆ ಅಲ್ವಾ. ತುಂಬ ನಾಜೂಕಾಗಿರುವಂಥ ಸೀರೆಗಳು, ಹಾಗಾಗಿ ಆದಷ್ಟು ಕಡಿಮೆ ಪಿನ್ನನ್ನು ಉಪಯೋಗಿಸಿ ಈ ಸೀರೆಗಳನ್ನು ಉಡಬೇಕು. ಮತ್ತು ಇಲ್ಲೂ ಕೂಡ ನಾನು ಯಾಕೆ ಪಿನ್ ಹಾಕಿಲ್ಲ ಅಂತ ಅಂದರೆ ಅದೇ ರೀಸನು, ಸೀರೆ ಬೇಗ ಹಾಳಾಗುತ್ತೆ. ಸೊ ಪಿನ್ ಇಲ್ಲದೆ ಕೂಡ ನಾವು ಈ ಸೀರೆಗಳನ್ನು ತುಂಬ ಚೆನ್ನಾಗಿ ಹಾಕ್ಬೋದು. ಸೊ ನೋಡಿ ಇವಾಗ ಗಂಟನ್ನು ಇವಾಗ ಇಲ್ಲಿ ಹೀಗೆ ಬಿಟ್ಬಿಟ್ಟು ಇದನ್ನು ಟಕ್ಕಿನ್ ಮಾಡ್ತಾಯಿದ್ದೀನಿ. ಸೊ ಸೆಂಟ್ರಲ್ಲಿ ಟಕ್ಕಿನ್ ಮಾಡಬೇಕು. ಟಕ್ಕಿನ್ ಮಾಡುವಾಗ ನೆರಿಗೆ ಯಾವುದೇ ಕಾರಣಕ್ಕೂ ಮೇಲ್ ಬರಬಾರ್ದು, ಶಾರ್ಟ್ ಆಗಬಾರ್ದು, ಲೆಂದಿಯಾಗಿ ಇರಬೇಕು. ಮತ್ತು ನೋಡಿ ಈ ಥರ ನೆರಿಗೆ ಮಾಡ್ಕೊಂಡಾದಮೇಲೆ ಒಂದ್ಸಲ ಹೀಗೀಗೆ ಮಾಡಿದರೆ ಸಾಕು. ಇಂಥ ಸೀರೆಗಳ ಒಂದು ಅಡ್ವಾಂಟೇಜ್ ಏನಂತಂದರೆ ನೆರಿಗೆ ಎಲ್ಲ ಕರೆಕ್ಟಾಗಿ ಮಾಡ್ತಾ ಕೂತ್ಕೋಬೇಕಂತ ಇಲ್ಲ, ಅದು ಹೆವಿ ವರ್ಕ್ ಇರೋದ್ರಿಂದ ಆಟೋಮೆಟಿಕ್ಕಾಗಿ ಅಲ್ಲಿ ಸೆಟಲ್ ಆಗಿರುತ್ತೆ, ಸರಿನಾ. ಇವಾಗ ಈ ಥರ ಒಂದ್ಸಲ ಕೊಡಗಿ ಇಲ್ಲಿ ನಾನು ಟಕ್ಕಿನ್ ಮಾಡ್ತಾಯಿದ್ದೀನಿ. ಓಕೆ, ಟಕ್ಕಿನ್ ಮಾಡಿ ಕರೆಕ್ಟಾಗಿ ಇಲ್ಲಿ ಓಪನ್ ಮಾಡಿಬಿಡೋಣ. ನೋಡಿ ಇಲ್ಲಿ ಪಿನ್ ಹಾಕಿದ್ದೀನಿ. ಈ ಥರ ಪಿನ್ಗಳು ನಿಮಗೆ ಮ್ಯಾಚಿಂಗ್ ಪಿನ್ಗಳು ಕೂಡ ಸಿಗುತ್ತೆ, ಆ ಥರ ಕೂಡ ತೊಗೋಬೋದು, ಸರಿನಾ. ಆಮೇಲೆ ನೋಡಿ ಇಲ್ಲಿ ಸ್ವಲ್ಪ ಸ್ಪೇಸ್ ಇರುತ್ತಲ್ವ, ಇಲ್ಲಿಂದ ಹೀಗೆ ನಾನು ಇಲ್ಲಿ ಒಂದು ನಾಟ್ ಇತ್ತಲ್ಲ ಅದನ್ನು ಇಲ್ಲಿಂದ ತೆಗಿತಾ ಇದ್ದೀನಿ. ನೋಡಿ ನಾಟ್ ಇಲ್ಲಿ ಬಂತಲ್ವ. ಸೊ ನೋಡಿ ಇಲ್ಲಿ ಕರೆಕ್ಟಾಗಿ ಫಿಟ್ಟಿಂಗ್ ಬರುತ್ತೆ, ನಮ್ಮ ಹಿಪ್ ಪ್ಲೀಟ್ಸ್ ಇಲ್ಲಿ ಕರೆಕ್ಟಾಗಿ ಬರುತ್ತೆ, ಓಕೆನಾ. ಸೊ ಈ ನಾಟ್ಸನ್ನು ಹೀಗೆ ಎಳೆದ್ಬಿಟ್ಟು ಅನಿಸ್ತಾ ಇದೆಯಾ, ಇಲ್ಲಿ ಟಕ್ಕಿನ್ ಮಾಡ್ತಾಯಿದ್ದೀನಿ. ಓಕೆ, ಉಳಿದಂಥ ಸೀರೆ ಏನಿದೆ ಇದನ್ನು ಹೀಗೆ ಬ್ಯಾಕಲ್ಲಿ ತೊಗೊಂಡು ಟಕ್ಕಿನ್ ಮಾಡಬೇಕು. ಇದನ್ನು ಹಾಕ್ಕೊಂಡಿದ್ದೀನಿ. ಸೆರಗು ಕೂಡ ಅಷ್ಟೇ, ತುಂಬ ಉದ್ದನೂ ಇಲ್ಲ, ತುಂಬ ಗಿಡ್ಡನೂ ಆಗಿಲ್ಲ, ಕರೆಕ್ಟಾಗಿ ಸೆರಗು ಬಂದಿದೆ. ಓಕೆ, ಇವಾಗ ಸೆರಗು ಪಿನ್ ಮಾಡೋದು ಕೂಡ ಹೇಗೆ ಅಂತ ಹೇಳ್ತೀನಿ ನೋಡಿ. ನಾನು ಪಿನ್ನನ್ನು ಇವಾಗ ಯೂಸ್ ಮಾಡ್ತಾಯಿದ್ದೀನಿ, ನನಗೆ ಒಂದೇ ಪಿನ್ ಸಾಕು. ಅದು ಯಾಕೆ ಅಂತಂದರೆ ಇಲ್ಲಿ ಸೆರಗಿಗೆ ಹಾಕ್ಲಿಕ್ಕೆ ಅಷ್ಟೇ, ಸರಿ. ನೋಡಿ ಇವಾಗ ಸೆರಗಿಗೆ ಪಿನ್ ಮಾಡೋದು ಹೇಗೆ ಅಂತ ಹೇಳ್ತೀನಿ. ತುಂಬ ಜನ ಇಲ್ವಂತ ತಪ್ಪನ್ನು ಮಾಡ್ತಾರೆ, ತುಂಬ ಚೆನ್ನಾಗಿರೋ ಸೀರೆನ ಉಟ್ಕೊಳ್ತಾರೆ, ಬಾಕಿ ಎಲ್ಲ ಚೆನ್ನಾಗಿ ಉಟ್ಟಿರ್ತಾರೆ, ಸೆರಗಿಗೆ ಪಿನ್ ಮಾಡುವಾಗ ತಪ್ಪು ಮಾಡ್ತಾರೆ. ಅದೇನಂತಂದರೆ ನೋಡಿ ಸೆರಗನ್ನು ಈ ಥರ ಕರೆಕ್ಟಾಗಿ ಹೀಗೆ ಫುಲ್ ಮೇಲೆ ತೊಗೊಂಡು ಹೀಗೆ ಕುತ್ತಿಗೆ ಹತ್ರ ತೊಗೊಂಡು ಇಲ್ಲಿ ಶೋಲ್ಡರ್ಗೆ ಪಿನ್ ಮಾಡ್ತಾರಲ್ವಾ. ಸೊ ಇದು ನಾವು ಮಾಡುವಂತಹ ಒಂದು ದೊಡ್ಡ ಮಿಸ್ಟೇಕ್. ಸೆರಗಿಗೆ ಹಾಕುವ ಪಿನ್ನಿಂದಾನೇ ಈ ಸೀರೆಯ ಫುಲ್ ಲುಕ್ ಡಿಪೆಂಡ್ ಆಗಿರುತ್ತೆ.
ಕರೆಕ್ಟಾಗಿ ಪಿನ್ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಸೀರೆ ನೋಡಿ ಸೆರಗನ್ನು ಮೊದಲಿಗೆ ತುಂಬ ಹೀಗೆ ಮೇಲೆ ತೊಗೋಬಾರ್ದು, ಫಸ್ಟ್ ಒನ್. ಓಕೆನಾ? ನೋಡಿ ಸೆಕೆಂಡ್ ನೆಕ್ಸ್ಟ್ ಹ್ಯಾಕ್ ಬಂದುಬಿಟ್ಟು ನಾನು ನಿಮ್ಗೆ ಹೇಳಿದ್ದೆ ತುಂಬ ಹ್ಯಾಕ್ಸನ್ನು ಹೇಳ್ತೀನಿ ಇದರಲ್ಲಿ. ಸೊ ಕರೆಕ್ಟಾಗಿ ನೆನಪಲ್ಲಿ ಇಟ್ಕೊಳ್ಳಿ. ಇದು ನಮ್ಮ ಶೋಲ್ಡರ್ ಬೋನ್ ಅಲ್ವಾ ಅಂತ 2 ಇಂಚ್ ಕೆಳಗೆ ಮತ್ತು ಇಲ್ಲಿ ಸೆಂಟ್ರಲ್ಲಿ ಮಿಡ್ಲಲ್ಲಿ ನಾವು ಪಿನ್ ಮಾಡಬೇಕಾಗತ್ತೆ, ಬ್ಲೌಸಿನ ಮಧ್ಯ ಭಾಗದಲ್ಲಿ. ಓಕೆನಾ? ನೋಡ್ಕೊತೀನಿ. ಓಕೆ, ಸೆಂಟ್ರಲ್ಲಿ ನೋಡಿ. ಓಕೆ, ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಇಲ್ಲಿ ಸ್ವಲ್ಪ ಬ್ಲೌಸ್ ಕಂಡ್ರು ಏನು ಪ್ರಾಬ್ಲಮ್ ಇಲ್ಲ. ಸೊ ತುಂಬ ಚೆನ್ನಾಗಿ ಒಂದು ಲುಕ್ಕನ್ನು ಅದು ಕೊಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕೊಡುತ್ತೆ ಅಂತ ಅಲ್ವಾ? ಸೊ ಇಷ್ಟು ಫುಲ್ ಕಂಪ್ಲೀಟ್ ಸೀರೆ ಉಟ್ಟಾದಮೇಲೆ ನಾವು ಯೂಸ್ ಮಾಡಿದ್ದು ಒಂದೇ ಪಿನ್ನು, ಕರೆಕ್ಟಾ? ಒಂದು ಪಿನ್ ಹಾಕ್ಬಿಟ್ಟು ಕರೆಕ್ಟಾಗಿ ಇಷ್ಟು ಸೀರೆನ ಉಟ್ಕೊಂಡಾಯಿತು ನೋಡಿ. ಇವಾಗ ಮತ್ತೊಂದು ದೊಡ್ಡ ಪ್ರಾಬ್ಲಮ್ ಏನಂತಂದರೆ, ಅಥವಾ ಸಿಂಗಲ್ ಸೆರಗು ಹಾಕ್ಕೊಂಡು ಸೀರೆನ ಉಟ್ಕೊಂಡು ಬಿಟ್ಟಿರ್ತೀವಿ. ಆದರೆ ಇದು ಪ್ರತಿ ಸಲ ಹೀಗೆ ಕೈ ಜಾರು ಹೋಗುತ್ತೆ, ಕೆಲಸ ಮಾಡಲಿಕ್ಕೆಲ್ಲ ರಗಳೆ ಆಗುತ್ತೆ. ಸೊ ಆವಾಗ ಏನು ಮಾಡ್ಬೋದು ಅಂತಂದರೆ ನೋಡಿ, ಇದನ್ನು ನಾವು ಹೀಗೆ ಕೈಯಿಂದಾನೇ ಹೀಗೆ 1 2 ಅಥವಾ 3 ಓಕೆ, ಈ ಥರ ಕೈಯಿಂದಾನೇ ನೆರಿಗೆ ತೆಗಿಬೇಕು. ಸೊ ಇಲ್ಲಿ ಕೂಡ ನೋಡಿ ಕಾಣಿಸುತ್ತಾ, ಇಲ್ಲೂ ಕೂಡ ನೋಡಿ ಚೆನ್ನಾಗಿ ನೆರಿಗೆ ಬಂದಿರುತ್ತೆ 3. ಓಕೆ, ಸೊ ಮ್ಯಾನೇಜ್ ಮಾಡೋದು ತುಂಬ ಪ್ರಾಬ್ಲಮ್ ಆಗಲ್ಲ. ಇಲ್ಲಿ ಬೇಕಾದರೆ ನೀವು ಎಕ್ಸ್ಟ್ರಾ ಪಿನ್ನನ್ನು ಆ್ಯಡ್ ಮಾಡ್ಕೋಬೋದು. ಮ್ಯಾನೇಜ್ ಮಾಡ್ಲಿಕ್ಕೆ ಬರುತ್ತೆ ಅನ್ನೋರಿಗೆ ಇದು ಏನು ನೆಸೆಸಿಟಿ ಇಲ್ಲ, ಆರಾಮಾಗಿ ಮ್ಯಾನೇಜ್ ಮಾಡ್ಬೋದು. ನೀವು ಸುಮ್ಮನೆ ಈ ಥರ 3 ನೆರಿಗೆ ಮಾಡಿಬಿಟ್ಟು ಹೀಗೆ ಕೈ ಮೇಲೆ ಇಟ್ಕೊಂಡು ಬೇಕಾದ ಹಾಗೆ ಮ್ಯಾನೇಜ್ ಮಾಡ್ಬೋದು. ಸೊ ಬಿಗಿನರ್ಸ್ಗೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಅಂದರೆ ಮಾತ್ರ ಪಿನ್ನನ್ನು ಯೂಸ್ ಮಾಡಿಲ್ಲ ಅಂದರೆ ಇಲ್ಲೂ ಕೂಡ ಪಿನ್ ಯೂಸ್ ಮಾಡಬೇಕಂತಾನೆ ಇಲ್ಲ. ಸೊ ಆರಾಮಾಗಿ ಕೂತ್ಕೊಳ್ಳುತ್ತೆ ಸೀರೆ. ಓಕೆನಾ? ನೋಡಿ, ಯಾವುದೇ ಥರದ ಹೀಗೆ ಸ್ವಲ್ಪ ಏನಾದರೂ ಕೈ ಮಿಸ್ ಆಯಿತು ಅಂತ ಅಂದರೂ ಕೂಡ ಹೀಗೆ ಸೆರಗು ಕೆಳಗೆ ಬರಲ್ಲ. ಸೊ ಆರಾಮಾಗಿ ಇಲ್ಲಿ ಮ್ಯಾನೇಜ್ ಮಾಡ್ಬೋದು. ಇಲ್ಲೊಂದು ಪಿನ್ನನ್ನು, ಚಿಕ್ಕದಾಗಿರುವಂತಹ ಪಿನ್ನನ್ನು ನೀವು ಇಲ್ಲಿ ಬಳಸ್ಬೋದು. ಓಕೆನಾ? ನೋಡಿ, ಈ ಥರ ಸೀರೆ ಉಟ್ಟಾಗ ನಾವು ಮಾಡಬಾರದಂತಹ ತಪ್ಪು ಏನು ಅಂತ ಹೇಳ್ತೀನಿ. ಅಂದರೆ ಪಿನ್ ಮಾಡುವಾಗ ಕರೆಕ್ಟಾಗಿ ಪಿನ್ನನ್ನು ಮಾಡ್ಕೋಬೇಕು. ಸೊ ಅಲ್ಲಿ ಪಿನ್ ಮಾಡೋ ಕಡೆ ತಪ್ಪನ್ನು ಮಾಡಬೇಡಿ, ಸರಿನಾ? ಸೊ ಸೆಕೆಂಡ್ ಏನಂತಂದರೆ, ಇದಕ್ಕೆ ನಾವು ಹಾಕುವಂಥ ಬ್ಲೌಸ್ ಏನಿದೆ ಅದಕ್ಕೆ ಆದಷ್ಟು ಬ್ಯಾಕ್ ಸೈಡಲ್ಲಿ ಹುಕ್ ಬರುವ ಹಾಗೆ ನೀವು ಬ್ಲೌಸನ್ನು ಸ್ಟಿಚ್ ಮಾಡಿಸ್ಬೇಕು. ಸೊ ಫ್ರಂಟ್ ಕಡೆ ನೀವು ಟಕ್ಸನ್ನು ಬೇಕಾದರೂ ಇಡಿಸ್ಬೋದು, ಪ್ರಿನ್ಸಸ್ ಕಟ್ ಕೂಡ ಮಾಡಿಸ್ಬೋದು. ಸೊ ಯೂಶ್ವಲಿ ನಾನು ಪ್ರಿಫರ್ ಮಾಡೋದು ಪ್ರಿನ್ಸಸ್ ಕಟ್ಟು. ಸೊ ಫ್ರಂಟಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಟಕ್ಸ್ ಇಡೋದಕ್ಕಿಂತ ಪ್ರಿನ್ಸಸ್ ಕಟ್ ತುಂಬ ಚೆನ್ನಾಗಿರೋ ಒಂದು ಲುಕ್ಕನ್ನು ಕೊಡುತ್ತೆ ಈ ಥರ ಸಿಂಗಲ್ ಪಲ್ಲು ವೇರ್ ಮಾಡುವಂಥ ಸೀರೆಗಳಿಗೆ. ಓಕೆನಾ? ಸೊ ಅದನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಫ್ರಂಟಲ್ಲಿ ಏನಾದರೂ ಹುಕ್ಸ್ ಮಾಡಿದರೆ ಅಷ್ಟು ಈ ಥರ ಸಿಂಗಲ್ ಸೆರಗನ್ನು ಹಾಕಿದಾಗ ಚೆನ್ನಾಗಿ ಕಾಣಿಸಲ್ಲ. ಕೆಲವೊಂದು ಸೀರೆ ತುಂಬ ಟ್ರಾನ್ಸ್ಪರೆಂಟ್ ಇರುತ್ತೆ, ಅಂಥ ಸೀರೆಗಂತೂ ಫ್ರಂಟಲ್ಲಿ ಹುಕ್ಕನ್ನು ಇಡಲೇಬಾರ್ದು, ಬ್ಯಾಕ್ ಸೈಡಲ್ಲೇ ಹುಕ್ಕನ್ನು ಇಡೋ ಹಾಗೆ ಬ್ಲೌಸನ್ನು ಸ್ಟಿಚ್ ಮಾಡಿಸ್ಬೇಕು. ಇನ್ನೂ ತುಂಬ ಗ್ರ್ಯಾಂಡಾಗಿ ಕಾಣಿಸ್ಬೇಕು ಅಂತ ಅಂದರೆ ನಿಮಗೆ ಈ ಥರದ ಸೀರೆ ಇಲ್ಲಿ ಬ್ಲೌಸು ನೀವು ಸ್ಲೀವ್ಲೆಸ್ ಹಾಕ್ಕೊಳ್ಳೋರು ಸ್ಲೀವ್ಲೆಸ್ ಕೂಡ ಬ್ಲೌಸನ್ನು ಹಾಕ್ಕೋಬೋದು, ತುಂಬ ಚೆನ್ನಾಗಿ ಕಾಣಿಸ್ತೀರಾ. ಸ್ಲೀವ್ಲೆಸ್ ಬೇಡ ಅಂತ ಅಂದವರು ನೋಡಿ, ನಾನು ಎಷ್ಟೇ ಶಾರ್ಟ್ ಸ್ಲೀವ್ಸ್ ಮಾಡಿದ್ದೀನಿ. ಇದನ್ನು ತುಂಬ ಲೆಂದಿ ಸ್ಲೀವ್ಸ್ ಮಾಡಿದರೆ ಈ ಥರ ಸೀರೆಗಳಿಗೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಇಲ್ಲಿ ಕೂಡ ಅಷ್ಟೇ, ನಾವು ನೆಟ್ಟನ್ನು ಯೂಸ್ ಮಾಡಿ ಸ್ಲೀವ್ಸನ್ನು ರೆಡಿ ಮಾಡಿಕೊಂಡ್ರು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಈ ಬ್ಲೌಸಿನ ಮಟೀರಿಯಲೇ ತುಂಬ ಗ್ರ್ಯಾಂಡ್ ಆಗಿರೋದ್ರಿಂದ ನಾನು ಬ್ಲೌಸಿಗೆ ನೆಟ್ಟನ್ನು ಯೂಸ್ ಮಾಡಿಲ್ಲ. ಸೊ ಪ್ರತಿಯೊಂದು ನನ್ನ ಬ್ಲೌಸನ್ನು ನಾನೇ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ನನಗೆ ಹೇಗೆ ಬೇಕೋ ಹಾಗೆ ನಾನು ಡಿಸೈನನ್ನು ಮಾಡ್ಕೊಳ್ತೀನಿ. ಫ್ರಂಟಲ್ಲಿ ಪ್ರಿನ್ಸಸ್ ಕಟ್ ಮತ್ತು ಬ್ಯಾಕಲ್ಲಿ ಬೋಟ್ ನೆಕ್ಕನ್ನು ಇಟ್ಟರೆ ಸೀರೆಗೆ ಸಖತ್ತಾಗಿರುವಂಥ ಒಂದು ಲುಕ್ ಬರುತ್ತೆ. ಸೊ ನೆಕ್ಸ್ಟ್ ಟೈಮ್ ನೀವೇನಾದರೂ ಈ ಥರ ಸೀರೆಗೆ ಬ್ಲೌಸ್ ಸ್ಟಿಚ್ ಮಾಡಿಸ್ತಾ ಇದ್ದೀರಾ ಅಂತಂದರೆ ಎಷ್ಟು ಪಾಯಿಂಟ್ಸ್ಗಳನ್ನು ನೆನಪಲ್ಲಿ ಇಟ್ಕೊಳ್ಳಿ, ಸರಿನಾ? ನೋಡಿದ್ರಲ್ವಾ ಫ್ರೆಂಡ್ಸ್, ಎಷ್ಟು ಸುಲಭವಾಗಿ ಒಂದೇ ಪಿನ್ನನ್ನು ಯೂಸ್ ಮಾಡಿ ನಾನು ಈ ಸೀರೆನ ಉಟ್ಬಿಟ್ಟು ನಿಮಗೆ ತೋರಿಸಿದ್ದೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ. ಯಾಕಂತಂದರೆ ಇಂತಹ ಡೆಲಿಕೇಟ್ ಸೀರೆನ ತುಂಬ ಇಷ್ಟಪಟ್ಟು ತೊಗೊಂಡಿರ್ತೀವಿ. ಸೊ ಹಾಳು ಮಾಡದೇ ಇರೋ ಹಾಗೆ ಅದನ್ನು ಮ್ಯಾನೇಜ್ ಮಾಡೋದಂದರೆ ತುಂಬಾ ಖುಷಿ ಅಲ್ವಾ? ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ತುಂಬ ಇಷ್ಟ ಆಗುತ್ತೆ ಮತ್ತು ಇದರಿಂದ ನಿಮಗೆ ತುಂಬ ಯೂಸ್ ಕೂಡ ಆಗುತ್ತೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡೋಕ್ಕೆ ಮರಿಬೇಡಿ. ಸೊ ನೆಕ್ಸ್ಟ್ ಟೈಮ್ ನಿಮಗೆ ಇನ್ನೂ ನೋಟಿಫಿಕೇಷನ್ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿವರೆಗೂ ಹ್ಯಾವ್ ಅ ಗುಡ್ ಡೇ, ಟೇಕ್ ಕೇರ್, ಬಾಯ್, ಸೀ ಯು ಸೂನ್ ಗೈಸ್.